ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿರೋದು ಎಸ್ ಪಿ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳಿಗಾಗಿ ನಮ್ಮ ಎಸ್ ಪಿ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದ್ರ ಪಕ್ಕ ಒಂದು ನೋಟಿಫಿಕೇಶನ್ ಬೆಲ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ 9, 10, 11 ಮತ್ತು 12ನೇ ದಿನಾಂಕದ ಕೆಲವು ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಮ್ಮ ಎಸ್ ಪಿ ಕೆ ಕನ್ನಡ ಮತ್ತು ಎಸ್ ಪಿ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಇದರ ನೂತನ ಡಿಜಿ ಅಥವಾ ನಿರ್ದೇಶಕ ಜನರಲ್ ಆಗಿ ನೇಮಕಗೊಂಡವರು ಯಾರು? ಅವರ ಹೆಸರು ರಾಜೇಶ್ ರಂಜನ್. ಇವರು 1984ರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವೆ, ಇಂಡಿಯನ್ ಪೊಲೀಸ್ ಸರ್ವಿಸ್ನ ಅಧಿಕಾರಿಯಾಗಿರ್ತಾರೆ. ಬಿಹಾರದ ಕೆಡರ್ನ IPS ಅಧಿಕಾರಿ ಇವರಾಗಿರ್ತಾರೆ. ಇವರು ಇಂದಿನಿಂದ ನವೆಂಬರ್ 30, 2020ರವರೆಗೆ ಈ ಒಂದು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ನಿರ್ದೇಶಕರಾಗಿ ಡಿಜಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಎರಡನೇ ಪ್ರಶ್ನೆ, ನೀರು, ಪರಿಸರ ಮತ್ತು ಹವಾಮಾನ ಬದಲಾವಣೆ ಜ್ಞಾನ ಹಂಚಿಕೆ ಮತ್ತು ಸಹಭಾಗಿತ್ವ ಕುರಿತಾದ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಯಾವ ದೇಶವು ಆಯೋಜಿಸುತ್ತದೆ? ನೇಪಾಳ. ಈ ಕಾರ್ಯಕ್ರಮ ಏಪ್ರಿಲ್ 10, 2018ರಂದು ನೇಪಾಳದ ಕಾಠ್ಮಂಡುವಿನಲ್ಲಿ ನಡೆದಿದೆ. ನೀರಿನ ಮತ್ತು ಪರಿಸರದ ಸಮಸ್ಯೆಗಳಿಗೆ ಸಂಬಂಧಿಸಿದ ಸವಾಲುಗಳ ಬಗ್ಗೆ ಹಾಗೆ ಅವಕಾಶಗಳು ಮತ್ತು ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಈ ಒಂದು ಸಮಾವೇಶದಲ್ಲಿ. ಜೊತೆಗೆ ಉದ್ದೇಶಪೂರ್ವಕವಾಗಿ ವೃತ್ತಿಪರರು, ಶಿಕ್ಷಣ ತಜ್ಞರು, ಉದ್ಯಮಿಗಳು, ಸಂಶೋಧಕರು ಇವರುಗಳ ಜೊತೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅಂದರೆ NGOಗಳನ್ನು ಸಹ ತಂದು ಒಂದು ಸೂರಿನಡಿ ಈ ಒಂದು ಸಮಸ್ಯೆ ಬಗ್ಗೆ ಚರ್ಚಿಸೋದು ಈ ಒಂದು ಸಮ್ಮೇಳನದ ಪ್ರಮುಖವಾದ ಉದ್ದೇಶ. 2018ರ ದಕ್ಷಿಣ ಏಷ್ಯಾದ ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಯಾವ ದೇಶವು ಆಯೋಜನೆ ಮಾಡಿತ್ತು? ಅಗೇನ್ ನೇಪಾಳ. ಈ ಕಾರ್ಯಕ್ರಮ ಏಪ್ರಿಲ್ 8ರಂದು ನೇಪಾಳದ ಕಾಠ್ಮಂಡುವಿನಲ್ಲೂ ನಡೀತು. ಈ ಒಂದು ಕಾರ್ಯಕ್ರಮದ ಥೀಮ್ ಸವಾಲುಗಳನ್ನು ಗುರುತಿಸುವುದು, ಪ್ರಗತಿಯನ್ನು ಅಂದಾಜು ಮಾಡುವುದು, ಮುಂದಕ್ಕೆ ಚಲಿಸುವುದು, ದಕ್ಷಿಣ ಏಷ್ಯಾದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವುದು ಮತ್ತು ಮಾನವ ಹಕ್ಕುಗಳನ್ನು ಗುರುತಿಸುವುದು. ಈ ಒಂದು ಕಾರ್ಯಕ್ರಮವನ್ನ ನೇಪಾಳದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಯೋಜನೆಯನ್ನ ಮಾಡಿತ್ತು. 2018ರ ಆರ್ಥಿಕ ಸ್ವಾತಂತ್ರ್ಯ ಸೂಚಿ ಇಂಡೆಕ್ಸ್ ಆಫ್ ಈ ಒಂದು ಇದರಲ್ಲಿ ಭಾರತದ ಸ್ಥಾನ ಎಷ್ಟು? 130ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಇಂಡೆಕ್ಸ್ ಆಫ್ ಫ್ರೀಡಮ್, ಎಕನಾಮಿಕ್ ಫ್ರೀಡಮ್ ಅಂತ ಇರಬೇಕು ಮೋಸ್ಟ್ಲಿ. ಆರ್ಥಿಕ ಸ್ವಾತಂತ್ರ್ಯ ಸೂಚಿ ಈ ಸೂಚ್ಯಂಕದಲ್ಲಿ ಭಾರತ 130 ಸ್ಥಾನವನ್ನು ಪಡ್ಕೊಂಡಿದೆ. ಒಟ್ಟಾರೆ 186 ರಾಷ್ಟ್ರಗಳ ಪೈಕಿ 130ನೇ ಸ್ಥಾನ ಭಾರತಕ್ಕೆ ಸಿಕ್ಕಿದೆ. 54.5 ಅಂಕಗಳು. ಮೊದಲ ಸ್ಥಾನದಲ್ಲಿ ಹಾಂಗ್ಕಾಂಗ್, 2ರಲ್ಲಿ ಸಿಂಗಾಪುರ್, 3ರಲ್ಲಿ ನ್ಯೂಜಿಲೆಂಡ್, 4ರಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು 5ರಲ್ಲಿ ಆಸ್ಟ್ರೇಲಿಯಾ ದೇಶಗಳು ಇವೆ. ಅಮೆರಿಕದ ಥಿಂಕ್ ಟ್ಯಾಂಕ್ ಹೆರಿಟೇಜ್ ಸಂಸ್ಥೆ ಈ ಒಂದು ಸೂಚಿಯನ್ನು ಬಿಡುಗಡೆ ಮಾಡ್ತದೆ. ಭಾರತೀಯ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಅಂತ ಕರಿತೀವಿ. ಈ ಒಂದು ಸಂಸ್ಥೆಗೆ ಹೊಸ ನಿರ್ದೇಶಕ ಜನರಲ್ DG ಆಗಿ ನೇಮಕಗೊಂಡವರು ಬಲರಾಮ್ ಭಾರ್ಗವ್. ಇಂಡಿಯಾಸ್ ಹೆರಿಟೇಜ್ ಆಫ್ ಗರಾನಾಸ್ ಮ್ಯೂಸಿಕ್, ಪಂಡಿತ್ಸ್ ಆಫ್ ಗ್ವಾಲಿಯರ್. ಈ ಪುಸ್ತಕದ ಕರ್ತೃ ಯಾರು? ಉತ್ತರ ನೀತಾ ಪಂಡಿತ್. ಈ ತ್ಯಾಜ್ಯ ಅಪಾಯವನ್ನು ನಿಭಾಯಿಸಲು ವಿಶ್ವದ ಮೊದಲ ಮೈಕ್ರೋ ಫ್ಯಾಕ್ಟರಿಯನ್ನು ಪ್ರಾರಂಭಿಸಿದ ಭಾರತೀಯ ಮೂಲದ ವಿಜ್ಞಾನಿಯ ಯಾರು? ಉತ್ತರ ವೀಣಾ ಸಹಜ್ವಾಲ್. ಯಾವ IIT ಇನ್ಸ್ಟಿಟ್ಯೂಟ್ ಭಾರತದ ಮೊದಲ 5G ರೇಡಿಯೋ ಪ್ರಯೋಗಾಲಯವನ್ನು ಸ್ಥಾಪಿಸಿದೆ? ಉತ್ತರ IIT ದೆಹಲಿ. ಯಾವ ರಾಜ್ಯ ಸರ್ಕಾರ ರೈತರಿಗೆ ದ್ವಿಭಾಷಾ ಮೊಬೈಲ್ ಅಪ್ಲಿಕೇಶನ್ ಉಜ್ವಾನ್ ಅನ್ನು ಪ್ರಾರಂಭಿಸಿದೆ? ಉತ್ತರ ತಮಿಳುನಾಡು. ತಮಿಳುನಾಡಿನ ಮುಖ್ಯಮಂತ್ರಿಗಳಾದಂಥ ಪಳನಿಸ್ವಾಮಿ ಅವರು ಈ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ರು. ಈ ಒಂದು ಆ್ಯಪ್ನ ಮೂಲಕ ತಮಿಳುನಾಡಿನ ರೈತರಿಗೆ ಕೃಷಿ ಸಬ್ಸಿಡಿಗಳು, ಪುಸ್ತಕ, ಕೃಷಿ ಉಪಕರಣಗಳು ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಅಪ್ಲಿಕೇಶನ್ ಸಹಾಯ ಮಾಡ್ತದೆ. ಇನ್ನು ಕಾಮನ್ವೆಲ್ತ್ ಗೇಮ್ಸ್ 2018 ಬಗ್ಗೆ ನೋಡೋದಾದ್ರೆ ಏಪ್ರಿಲ್ 8 100 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ವಿಭಾಗದಲ್ಲಿ ಶೂಟರ್ ಮನು ಬಾಕರ್ಗೆ ಚಿನ್ನ ಮತ್ತು ಹೀನಾ ಸಿಧುಗೆ ಬೆಳ್ಳಿ ಪದಕ ಸಿಕ್ಕಿದೆ.
ಬಲಭಾಗದಲ್ಲಿ ಅವ್ರ ಭಾವಚಿತ್ರ ನೋಡ್ತಿದ್ದೀರಾ. ಮತ್ತೆ ವೆಯ್ಟ್ ಲಿಫ್ಟಿಂಗ್ ನಲ್ಲಿ ಪೂನಂ ಯಾದವ್ ಅವರಿಗೆ ಚಿನ್ನ. 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಪುರುಷರ ವಿಭಾಗದಲ್ಲಿ ರವಿಕುಮಾರ್ ಅವರಿಗೆ ಕಂಚು. 94 ಕೆಜಿ ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ವಿಕಾಸ್ ಠಾಕೂರ್ ಅವರಿಗೆ ಕಂಚು. ಭಾರತದ ಮಹಿಳಾ ಟೇಬಲ್ ಟೆನ್ನಿಸ್ ತಂಡಕ್ಕೆ ಚಿನ್ನ. ಇನ್ನು ಏಪ್ರಿಲ್ 9 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ವಿಭಾಗದಲ್ಲಿ ಜೀತು ರಾಯ್ ಅವರಿಗೆ ಚಿನ್ನ. 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ವಿಭಾಗದಲ್ಲಿ ಅಪೂರ್ವಿ ಚೆಂಡಲ ಅವರಿಗೆ ಕಂಚು. 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ವಿಭಾಗದಲ್ಲಿ ಮೆಹುಲಿ ಘೋಷ್ ಅವರಿಗೆ ಬೆಳ್ಳಿ. ಅವರ ಬಲಭಾಗದಲ್ಲಿ ನೀವು ನೋಡ್ತಿರೋದು ಅವರ ಭಾವಚಿತ್ರಗಳು. ಮತ್ತು ಭಾರತದ ಟಿಟಿ ಅಂತ ಕರಿತೀವಿ, ಮಹಿಳಾ ಟೇಬಲ್ ಟೆನ್ನಿಸ್ ತಂಡ ಹೇಗೆ ಚಿನ್ನವನ್ನು ಗೆತ್ತು ಹಾಗೆ ಪುರುಷರ ಟೇಬಲ್ ಟೆನ್ನಿಸ್ ತಂಡ ಕೂಡ ಚಿನ್ನವನ್ನ ಗೆದ್ದಿದೆ. ಇನ್ನು 105 ಕೆಜಿ ವಿಭಾಗದ ವೆಯ್ಟ್ ಲಿಫ್ಟಿಂಗ್ ನಲ್ಲಿ ಪ್ರದೀಪ್ ಸಿಂಗ್ ಅವರಿಗೆ ಬೆಳ್ಳಿ ಪದಕ. ಏಪ್ರಿಲ್ 10ರಲ್ಲಿ ನೋಡೋದಾದ್ರೆ ಮಹಿಳಾ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಹೀನಾ ಸಿಧು ಅವರಿಗೆ ಚಿನ್ನ. ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ ನಲ್ಲಿ ಸಚಿನ್ ಚೌಧರಿ ಅವರಿಗೆ ಕಂಚು. ಇನ್ನು ಏಪ್ರಿಲ್ 11ನೇ ತಾರೀಕು ಮಹಿಳೆಯರ ಟ್ರ್ಯಾಪ್ ಶೂಟಿಂಗ್ ನಲ್ಲಿ ಶ್ರೇಯಸಿ ಸಿಂಗ್ ಅವರಿಗೆ ಚಿನ್ನ. ಮತ್ತು ಪುರುಷರ ಡಬಲ್ ಟ್ರ್ಯಾಪ್ ನಲ್ಲಿ ಅಕುಲ್ ಮಿತ್ತಲ್ ಅವರಿಗೆ ಕಂಚು. ಜೊತೆಗೆ 50 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಓಂ ಪ್ರಕಾಶ್ ಮಿತ್ತಲ್ ಅವರಿಗೆ ಕಂಚು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.